ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ರಂಗೋಲಿ ಆ್ಯಂಡ್ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಕೆಸುವೆ ದಂಟಿನ ಮಶಪ್ಪನ್ನು ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ಕೆಸುವೆ ದಂಟು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂದರೆ ಕಿಡ್ನಿನಲ್ಲಿರೋ ಸ್ಟೋನ್ನ ಕೂಡ ಕರಗಿಸುತ್ತಂತೆ ಈ ಕೆಸುವೆ ದಂಟು. ಆದ್ದರಿಂದ ವರ್ಷಕ್ಕೆ ಒಂದು ಸತಿನಾದರೂ ಈ ಕೆಸುವೆ ದಂಟನ್ನು ಉಪಯೋಗಿಸಿದ್ರೆ ತುಂಬಾ ಒಳ್ಳೆಯದು. ಸಾಮಾನ್ಯವಾಗಿ ಹಳ್ಳಿಗಳ ಕಡೆ ಜಾಸ್ತಿ ಈ ಕೆಸುವೆ ದಂಟು ಸಿಗುತ್ತೆ. ಯಾಕೆಂದರೆ ಕೆಸುವೆ ದಂಟು ನೀರು ಹರಿಯೋ ಕಡೆ ಮಾತ್ರ ಬೆಳೆಯುತ್ತೆ. ಈ ಕೆಸುವೆ ದಂಟಲ್ಲಿ ಚಟ್ನಿ ಮಾಡ್ಕೋಬೋದು, ಹಾಗೆ ಪಲ್ಯ ಕೂಡ ಮಾಡ್ಕೋಬೋದು, ಹಾಗೆ ಸಾಂಬಾರನ್ನು ಮಾಡ್ಕೋಬೋದು. ನಾನಿಲ್ಲಿ ಸಾಂಬಾರನ್ನ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡಿ, ಮೊದಲು ನಾನು ಕೆಸುವೆ ದಂಟನ್ನು ಕಟ್ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ. ಈಗ ಅದ್ರ ಮೇಲಿರೋ ನಾರನ್ನೆಲ್ಲ ತೆಗೆದು ಫಸ್ಟ್ ನಾವು ಇದನ್ನು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ನಾರು ತೆಗಿಯೋದಕ್ಕಿಂತ ಮುಂಚೆ ನಾವು ಕೈಗೆ ಫಸ್ಟು ಹರಳೆಣ್ಣೆನ ಹಚ್ಕೋಬೇಕಾಗತ್ತೆ. ನೋಡಿ, ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆನ ನೀಟಾಗಿ ಕೈಗೆಲ್ಲ ಹಚ್ಕೋಬೇಕು. ಇಲ್ಲಾಂದರೆ ಕೈಯೆಲ್ಲ ನೆವೆ ನೆವೆ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಫಸ್ಟು ಕೈಗೆಲ್ಲ ಈ ರೀತಿ ಹರಳೆಣ್ಣೆ ಹಚ್ಕೋಬೇಕು. ಆಮೇಲೆ ಈ ರೀತಿ ನೀಟಾಗಿ ನಾರನ್ನು ತಕ್ಕೊಂಡು ಕ್ಲೀನ್ ಮಾಡ್ಕೋಬೇಕು. ಈ ಕೆಸುವೆ ದಂಟನ್ನು 6 ತಿಂಗಳಿಗೆ ಒಂದು ಸತಿ, ಇಲ್ಲ ಆಗಲಿಲ್ಲ ಅಂದರೆ ವರ್ಷಕ್ಕೆ ಒಂದು ಸತಿನಾದ್ರೂ ಅಡುಗೆನಲ್ಲಿ ಬಳಸಬೇಕು. ಮುಂಚೆ ಎಲ್ಲ ಈ ಪಿತೃಪಕ್ಷ ಹಬ್ಬ ಬರುತ್ತಲ್ಲ, ಅಂದರೆ ಮಹಾಲಯ ಅಮಾವಾಸ್ಯೆ, ಆ ಹಬ್ಬದಲ್ಲಿ ಕೆಸುವೆ ದಂಟಿನ ಮಶಪ್ಪನ್ನು ಎಲ್ಲರೂ ಮನೇಲೂ ಮಾಡೋರಂತೆ. ಪಿತೃಪಕ್ಷದಲ್ಲೇ ಮಾಡಬೇಕು ಅಂತ ಏನಿಲ್ಲ. ಈ ಸಾಂಬಾರನ್ನ ಯಾವಾಗ ಬೇಕಾದರೂ ಮಾಡ್ಬೋದು. ಕೆಸುವೆ ದಂಟು ಯಾವಾಗ ಸಿಗುತ್ತೋ ಆವಾಗ ನಾವು ಮಾಡ್ಕೋಬೋದು. ಈ ಕೆಸುವೆ ದಂಟನ್ನು ನಾರು ತೆಗೆದು ಕ್ಲೀನ್ ಮಾಡ್ಕೊಂಡ್ಮೇಲೆ ಅದನ್ನು ತೊಳೆದ್ಬಿಟ್ಟು ಅದ್ರ ಜೊತೆಗೆ ಒಂದು 50 ಗ್ರಾಮ್ನಷ್ಟು ತೊಗರಿಬೇಳೆನ ತೊಳೆದು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೋತಾ ಇದ್ದೀನಿ. ಹಾಗೆ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಂದು 5-6 ಇಲ್ಕು ಬೆಳ್ಳುಳ್ಳಿನ ಹಾಕ್ಕೋತಾ ಇದ್ದೀನಿ. ಸಿಪ್ಪೆ ತೆಗೆದು ಕ್ಲೀನ್ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ. ಮತ್ತು 2 ಮೀಡಿಯಮ್ ಸೈಜ್ದು ಟೊಮೊಟೊನ ತೊಗೊಂಡು ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ಜೀರಿಗೆ, 1 ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಒಂದು 2 ಸ್ಪೂನ್ನಷ್ಟು ಸಾಂಬಾರು ಪುಡಿಯನ್ನು ಹಾಕ್ಕೋಬೇಕು. ಸಾಂಬಾರು ಪುಡಿ ಹಾಕ್ಕೊಂಡ್ಮೇಲೆ ಸ್ಪೂನ್ನಷ್ಟು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಹಾಕ್ಕೊಳ್ಳಿ. ಹಾಗೆ ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೋಬೇಕು. ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ನೋಡಿ ಹಾಕ್ಕೊಳ್ಳಿ, ಸ್ವಲ್ಪ ಹಾಕ್ಕೊಳ್ಳಿ, ಆಮೇಲೆ ಸ್ವಲ್ಪ ಬೇಕಾದರೆ ಹಾಕ್ಕೋಬೋದು. ಮತ್ತು ಈಗ ಒಂದು 2 ಸ್ಪೂನ್ನಷ್ಟು ಅಡುಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ನೀರು ನೋಡಿ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ನೋಡಿ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 4 ಜನಕ್ಕೆ ಆಗೋವಷ್ಟು ಸಾಂಬಾರನ್ನು ನಾನು ಮಾಡ್ಕೋತಾ ಇದ್ದೀನಿ. ಈಗ ಕುಕ್ಕರ್ ಬಾಯಿನ ಕ್ಲೋಸ್ ಮಾಡಿ ಒಂದು 2 ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಕುಕ್ಕರ್ ಕೂಗ್ತಾ ಇದೆ. ನಾನಿಲ್ಲಿ 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಒಂದು 5 ನಿಮಿಷ ಆದಮೇಲೆ ಕುಕ್ಕರ್ ಬಾಯಿನ ಓಪನ್ ಮಾಡ್ತಾಯಿದ್ದೀನಿ. ಈಗ ಆ ಕೆಸುವೆ ದಂಟು, ಈರುಳ್ಳಿ, ಟೊಮೊಟೊ ಎಲ್ಲ ಕಾಣಿಸ್ತಿದೆ ಅಲ್ವಾ, ಅದನ್ನೆಲ್ಲ ಒಂದು ಪಾತ್ರೆಗೆ ಎತ್ತಾಕೊಂಡು ಅದನ್ನು ಮಸ್ಕೋಬೇಕು. ಮಿಕ್ಸಿಲಿ ಬೇಕಾದರೂ ರುಬ್ಕೋಬೋದು, ಆದರೆ ಮಸ್ಕೊಂಡ್ರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಹಾಗಾಗಿ ನಾನು ಇಲ್ಲಿ ಮಸ್ಕೋತೀನಿ. ನೋಡಿ, ಎಲ್ಲ ತೆಗ್ದಾಕೊಂಡಿದ್ದೀನಿ. ತೆಗ್ದಾಕೊಂಡ್ಮೇಲೆ ಒರಳುಕಲ್ಲಿದ್ದರೆ ರುಬ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಒರಳುಕಲ್ಲಿಲ್ಲ ಅಂದರೆ ಈ ರೀತಿ ಮಸ್ಕೊಳ್ಳಿ. ಜಾಸ್ತಿ ನುಣ್ಣಗೆ ರುಬ್ಕೋಬೇಡಿ, ಮಶಪ್ಪಲ್ವಾ, ಹಾಗಾಗಿ ಜಾಸ್ತಿ ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಟೇಸ್ಟು. ನೋಡಿ, ಈ ಥರ ರುಬ್ಕೊಂಡ್ರೆ ಸಾಕಾಗುತ್ತೆ. ಈಗ ಸ್ಟವ್ ಹಚ್ಚಿ ಪಾತ್ರೆನ ಒಲೆ ಮೇಲಿಟ್ಟು ಅದಕ್ಕೆ ಒಂದು 2ರಿಂದ 3 ಸ್ಪೂನ್ನಷ್ಟು ಅಡುಗೆ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಒಂದು 1/4 ಟೀ ಸ್ಪೂನ್ನಷ್ಟು ಸಾಸಿವೆ ಹಾಕ್ಕೋತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿಬೇಕು. ಸಿಡಿದ ಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ಕೊಂಡ್ಮೇಲೆ ಮಸ್ಕೊಂಡಿರೋದನ್ನು ಇದಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡ್ಮೇಲೆ ಸಾಂಬಾರು ಇರುತ್ತಲ್ಲ, ಮಿಕ್ಕಿರೋ ಸಾಂಬಾರು ಏನಿರುತ್ತೆ ಅದನ್ನು ಇದ್ರ ಜೊತೆಗೆ ಹಾಕ್ಕೋಬೇಕು. ಈಗ ಈ ಸಾಂಬಾರನ್ನ ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡ್ಕೋಬೋದು. ಸ್ವಲ್ಪ ನೀರು ಬೇಕಂದರೆ ನೀರು ಹಾಕ್ಕೊಳ್ಳಿ. ಮೊಶಪ್ಪ ಆಗಿರೋದ್ರಿಂದ ಜಾಸ್ತಿ ತೆಳ್ಳಗೆ ಮಾಡ್ಕೊಂಡ್ರೆ ಚೆನ್ನಾಗಿರೋದಿಲ್ಲ, ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಈಗ ಇದನ್ನು ಒಂದು 5 ನಿಮಿಷ ಮಳ್ಳೋದಕ್ಕೆ ಬಿಡಬೇಕು. ಈಗ ಮತ್ತೆ ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಫಸ್ಟ್ ಸ್ವಲ್ಪ ಹಾಕ್ಕೊಂಡಿದ್ದೆ, ಅದು ಸಾಕಾಗೋದಿಲ್ಲ, ಹಾಗಾಗಿ ಈಗ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಜಾಸ್ತಿ ಹಾಕ್ಕೋಬೇಡಿ, ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಈಗ ಸಾಂಬಾರು ಒಂದು 2 ನಿಮಿಷ ಚೆನ್ನಾಗಿ ಕುದಿಬೇಕು. ಈ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬಾ ಹೆಲ್ದಿ ಕೂಡ. ಈ ಕೆಸುವೆ ದಂಟು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂದರೆ
ಕೆಸುವೆ ದಂಟು ಔಷಧಗಳ ಗಂಟು ಅಂತಲೇ ಕರೀತಾರೆ ಹೇಳಬೇಕಂದ್ರೆ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ಕೆಸುವೆ ದಂಟನ್ನ ಅವಾಗವಾಗ ಬಳಸ್ತಾ ಇರಿ. ನೋಡಿ ಸಾಂಬಾರು ರೆಡಿ ಆಯಿತು. ನೀವು ಕೂಡ ಈ ಸಾಂಬಾರನ್ನ ಮಾಡೋದಕ್ಕೆ ಒಂದು ಸತಿ ಟ್ರೈ ಮಾಡಿ ನೋಡಿ. ನೋಡಿ ಮುದ್ದೆ ಮಾಡ್ಕೊಂಡಿದ್ದೀನಿ ಇಲ್ಲಿ. ಬಿಸಿ ಮುದ್ದೆಗೆ ಈ ಸಾಂಬಾರು ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದ್ರ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಈರುಳ್ಳಿ ಮತ್ತು ಉಪ್ಪಿನಕಾಯಿ ಇದ್ರಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೀವು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.